ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ. ಸೊ ಇವತ್ತು ನಾನು ನನ್ನ ಕಿಚನ್ಗೆ ಒಂದು ಸ್ವಲ್ಪ ಐಟಮ್ಸ್ನ ತರಿಸ್ಕೊಂಡಿದ್ದೆ. ಸೊ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಮೀಶೋದರಲ್ಲಿ 3 ಆ್ಯಪಲ್ಲೂ ಒಂದಷ್ಟು ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ, ಚೇಂಜಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ನ. ಸೊ ಏನೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಫಸ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಒಂದು ಹೆಂಗೆ ಮನೆಯೆಲ್ಲ ಹಂಡಿದೆ ಅಂತ ನಿಮ್ಗೊಂದು ತೋರಿಸ್ತೀನಿ ಹೆಂಗಿದೆ. ಪೂರಾ ಬಾಕ್ಸಸ್ಸೇ ಇದೆ. ಸೊ ಇದನ್ನೆಲ್ಲ ಇವಾಗ ಅನ್ಬಾಕ್ಸ್ ಮಾಡಬೇಕು. ಅಲ್ಲೆಲ್ಲ ಇದೆ, ಇನ್ನೂ ಕಾಣಿಸ್ತಾ ಇಲ್ಲ ನಿಮಗೆ ಅನ್ಸುತ್ತೆ, ಮೇ ಬಿ ಅಲ್ಲೆಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ. ಸೊ ಇವಾಗ ಒಂದೊಂದನ್ನೇ ತೆಗೆದು ನೋಡೋಣ ಏನಿದೆ ಅದ್ರ ಒಳಗೆ ಎಲ್ಲ ಅಂತ ಹೇಳಿ. ಸೊ ಮೊನ್ನೆ ನಾನು ವಿಶಾಲ್ ಮಾರ್ಟ್ಗೆ ಕೂಡ ಹೋಗಿದ್ದೆ. ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ, ಲೈಕ್ ಸರ್ವಿಂಗ್ ಬೌಲ್ಸ್ ಆ ಥರದನ್ನ. ಸೊ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇತ್ತು ಅಂತ, ಪ್ರೈಸ್ ಎಲ್ಲ ಏನಾಯಿತು, ನನಗೆ ಎಷ್ಟು ಕಾಸ್ಟ್ ಬೀಳ್ತು ಅಂತ ಹೇಳಿ. ಸೊ ಫಸ್ಟ್ ನಾನು ಈ ಕಾಫಿ ಮಗ್ನ ತೋರಿಸ್ತಾ ಇದ್ದೀನಿ. ಸೊ ಈ ಕಾಫಿ ಮಗ್ ನಿಮಗೆ 40 ರೂಪೀಸ್ ಒಂದು ಅಂತ ಹೇಳಿದ್ದಾರೆ. ಸೊ ಬೈ 1 get 1 ಇತ್ತು. ಸೊ ಹಾಗಾಗಿ ಇದನ್ನ ತಗೊಂಡೆ. ಸೊ ನಾನು ಟೋಟಲ್ 3 ಪೇರ್ಸ್ ತಗೊಂಡೆ, ಅದಕ್ಕೆ ಇನ್ 3 ಪೇರ್ಸ್ ಫ್ರೀ ಬಂತು. ಸೊ ಒಂದು 40 ರೂಪೀಸು. ಸೊ ಅಂದರೆ ಎರಡಕ್ಕೆ 40 ರೂಪಾಯಿ, ಒಂದಕ್ಕೆ 20 ರೂಪಾಯಿ ಬಿದ್ದಿದೆ. ಸೊ ಚೆನ್ನಾಗಿದೆ ಅಂತ ತಗೊಂಡೆ. ಇದು ಒಂಥರ ಕ್ಲಾಸಿಕ್ ಆಗಿದೆ. ಇದರಲ್ಲಿ ವೈಟ್ ಕೂಡ ಇತ್ತು. ಅದು ನನಗೆ ಲೈಕ್ ಈ MTR ಹೋಟೆಲಲ್ಲೆಲ್ಲ ನಿಮಗೆ ವೈಟ್ ಕಲರ್ ಇದೇ ಥರ ಕಪ್ಪಲ್ಲಿ ಕೊಡ್ತಾರೆ, ಆ ಥರ ಅನಿಸ್ತು, ಹೋಟೆಲ್ ಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ಕಲರ್ನ ಚೂಸ್ ಮಾಡಿದೆ. ಫುಲ್ ಮ್ಯಾಟ್ ಫಿನಿಶಿಂಗ್ ಇದೆ, ತುಂಬ ಚೆನ್ನಾಗಿದೆ ಇದು. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ಒಂದಕ್ಕೆ ನಾನು 40 ರೂಪಾಯಿ ಪೇ ಮಾಡಿದ್ದು, ಎರಡಕ್ಕೆ 20 ರೂಪಾಯಿ ಅಂತ ಅನ್ಕೋಬಹುದು, ಯಾಕೆಂದ್ರೆ ಅದು ಬೈ 1 get 1 ಅಂತ. ಓಕೆನಾ? ಸೊ ನೆಕ್ಸ್ಟ್ ನಾನು ಇದು 2 ಏನಿದು ಬೌಲ್ಸ್ನ ತಗೊಂಡಿದ್ದೀನಿ. ಸೊ ಚೆನ್ನಾಗಿದೆ. ನನಗೆ ಈ ಥರದ ಬೌಲ್ಸ್ ಹುಡುಕ್ತಾ ಇದ್ದೆ ಆನ್ಲೈನಲ್ಲಿ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ರೇಟ್ ಕೂಡ ತುಂಬ ಹೈ ಅನಿಸ್ತು ಕಂಪೇರ್ ಟು ವಿಶಾಲ್ ಮಾರ್ಟ್. ಸೊ ಹಾಗಾಗಿ ನಾನು ಇಲ್ಲೇ ತೊಗೊಂಡು ಬಂದೆ. ಸೊ ಇದು ಒಂದಕ್ಕೆ 80 ರೂಪೀಸ್ ಬೀಳ್ತು ನನಗೆ. ಸೊ ತುಂಬ ಚೆನ್ನಾಗಿದೆ. ಇನ್ನೂ ಏನು ಯೂಸ್ ಮಾಡಿಲ್ಲ, ಜೋಡಿಸಿಲ್ಲ, ಅದನ್ನೆಲ್ಲ ಇನ್ನೂ ಜೋಡಿಸ್ಬೇಕು. ಬಟ್ ಓಕೆ, ಇದು 80 ರೂಪೀಸ್ಗೆ ವರ್ತ್ ಅಂತ ಅನ್ನಿಸ್ತು. ಸೊ 2 ನಾನು ತೊಗೊಂಡಿದ್ದೀನಿ ಈ ಥರದ ಬೌಲ್ಸು. ಚೆನ್ನಾಗಿದೆ, ದೊಡ್ಡದಾಗೂ ಇದೆ. ಫ್ರೂಟ್ ಬೌಲ್, ಆಮೇಲೆ ಏನಾದರೂ ಮನೇಲಿ ತಟ್ಟೆಲಿ ತಿನ್ನೋಕೆ ಇಷ್ಟ ಆಗಲಿಲ್ಲ ಅಂದಾಗ ಅನ್ನ ಸಾರೆಲ್ಲ ಹಾಕೊಂಡು ತಿನ್ನೋಕೆ ನಂಗೆ ಇಷ್ಟ ಈ ಥರ ಬೌಲ್ಸ್. ಸೊ ಹಾಗಾಗಿ ಇದನ್ನ 2 ತೊಗೊಂಡು ಬಂದೆ. ಸೊ ನೆಕ್ಸ್ಟು ಇನ್ನೆರಡು ಬೌಲ್ನೇ ತೊಗೊಂಡೆ, ಅಂದರೆ ಈ ಥರದ ಬೌಲ್ಸ್ ತೊಗೊಂಡಿದ್ದೀನಿ. ಏನಾದರೂ ಕಲ್ಸೋದಕ್ಕೆ ಬೇಕಾಗತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಇದನ್ನ. ಇದು ಒಂದು ಬೈ 1 get 1 ಇದೆ. ಒಂದಕ್ಕೆ 120 ರೂಪಾಯಿ ಪೇ ಮಾಡಿರೋದು. ಅಲ್ಲಿ ಲೆಕ್ಕ ಹಾಕಿ 160 ರೂಪಾಯಿ ಅಂದರೆ 60 ರೂಪಾಯಿ ಒಂದು ಬೌಲ್. ಇದು ಮಿಕ್ಸಿಂಗ್ ಬೌಲ್, ಸರ್ವಿಂಗ್ ಬೌಲ್ ಎಲ್ಲಾನು ಮಾಡ್ಕೋಬೋದು ಇದರಲ್ಲಿ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ ಇದು ನನಗೆ ಪ್ರೈಸ್ ಬಿದ್ದಿದ್ದು ನಾನು ಹೇಳ್ದಂಗೆ 120 ರೂಪಾಯಿ ಒಂದಕ್ಕೆ. ಸೊ ಬೈ 1 get 1 ಇತ್ತು. ಈ ಥರ ಇದೆ. ಇದೆಲ್ಲ ನಾನು ವಿಶಾಲ್ ಮಾರ್ಟಲ್ಲಿ ತೋರಿಸ್ತಾ ಇರೋದು. ನಾನು ಈಗೇನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದಿರೋದು. ಸೊ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ದೀನಿ, ಜಾಸ್ತಿ ಏನು ತೊಗೊಂಬಂದಿಲ್ಲ. ಅಲ್ಲಿ ಮ್ಯಾಟು ಅದೆಲ್ಲ ತೊಗೊಂಬಂದೆ, ಅದನ್ನೆಲ್ಲ ಏನು ತೋರಿಸಲ್ಲ ಮ್ಯಾಟ್ ಎಲ್ಲ ಯೂಶಲಿ. ಇದು 40 ರೂಪಾಯಿ. ಇದೊಂದು ಏನಾದರೂ ಸೋಸ್ಕೊಳ್ಳೋಕ್ಕೆ, ಸೊಪ್ಪು ಬಸ್ಸಿಯೋಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ಇದೊಂದು ತೊಗೊಂಡು ಬಂದೆ ಇಲ್ಲಿ ಅಂತ ಹೇಳಿ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಈ ಥರ ಸರ್ವಿಂಗ್ ಬೌಲ್ನು ಕೂಡ ತೊಗೊಂಡೆ. ಇದಕ್ಕೆ ಕ್ಲೂಸ್ ಒಂದು ಇರುತ್ತೆ. ಇದಕ್ಕೆ ನಾನು ಪೇ ಮಾಡಿರೋದು ಎಷ್ಟು ಗೊತ್ತಾ, ಇಲ್ಲೇ 130 ರೂಪಾಯಿ. ಸೊ ಇದು 130 ರೂಪಾಯಿ. ನಂಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿತ್ತು, ಹಂಗಾಗಿ ಇದನ್ನು ತೊಗೊಂಡು ಬಂದೆ. ಇದು 130 ರೂಪೀಸ್. ನಿಮಗೆ ಚಿಕನ್ ಎಲ್ಲ ಸರ್ವ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಸೊ ಇದನ್ನೇನು ಕುಕ್ ಮಾಡೋಕ್ಕಾಗಲ್ಲ ಇದರಲ್ಲಿ ಏನೋ, ಬಟ್ ಸರ್ವ್ ಮಾಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು 2 ಈ ಥರದ್ದು ಇದನ್ನು ತೊಗೊಂಡು ಬಂದಿದ್ದೀನಿ. ಸೌಟು ಅಥವಾ ಸ್ಪೂನು ಅಂತ ಏನಾದರೂ ಹೇಳ್ಬೋದು. ಇದಕ್ಕೆ ಒಂದಕ್ಕೆ 30 ರೂಪೀಸು. ಸೊ ಎರಡಕ್ಕೆ 60 ರೂಪಾಯಿ ಆಯಿತು. ಇದೇ ಥರ ಸರ್ವಿಂಗ್ ಬೌಲಿಂದ ಏನು ಡಿಸೈನ್ ಇದೆಯಲ್ಲ ಅದೇ ಥರ ಇದೆ. ಸೊ ನಂಗೆ ಇಷ್ಟ ಆಯ್ತು ಇದೆರಡು, ಅದಕ್ಕೆ ಇದನ್ನು ತೊಗೊಂಡು ಬಂದೆ 2. ಸೊ ಇದಿಷ್ಟು ನಾನು ಮೀಶೋದಲ್ಲಿ ತೊಗೊಂಡು ಬಂದಿರೋ ಅಂಥದ್ದು. ಸೊ ನೆಕ್ಸ್ಟ್ ನಾನು ನಿಮಗೆ ಯಾವ್ದು ತೊಗೊಂಡಿದ್ದೀನಿ ಏನೇನು ಅಂತ ತೋರಿಸ್ತೀನಿ, ಬಟ್ ಯಾವುದು ಎಲ್ಲಿಂದನೋ ಅಂತಲೂ ಹೇಳ್ತೀನಿ. ಸೊ ಇದು ಬ್ರಷ್ ತೊಗೊಂಡಿದ್ದೀನಿ, ಒಂದು ಬಾಟಲ್ ಕ್ಲೀನ್ ಮಾಡೋ ಅಂಥ ಬ್ರಷು. ಇದಕ್ಕೆ ಎಷ್ಟು ಪೇ ಮಾಡಿದೆ, ನನಗೆ 60 90 ರೂಪೀಸೋ ಏನೋ, 100 ರೂಪೀಸ್ ಒಳಗಡೆ ಇದನ್ನ ಪೇ ಮಾಡಿರೋದು. ಎಕ್ಸಾಕ್ಟಾಗಿ ಗೊತ್ತಿಲ್ಲ, ತರಿಸಿ ತುಂಬ ದಿನ ಆಯ್ತಲ್ವ. ಸೊ ಇನ್ನೂ ಓಪನ್ ಮಾಡ್ತಾನೆ ಇದ್ದೀನಿ. ಸೊ ಹಾಗಾಗಿ ನನಗೆ ಇದ್ರದ್ದು ಎಕ್ಸಾಕ್ಟ್ ರೇಟ್ ಗೊತ್ತಿಲ್ಲ. ಬಟ್ ಇದು ಬಾಟಲ್ ಕ್ಲೀನ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಆ್ಯಂಡ್ ಸಿಲಿಕಾನ್ ಮೆಟೀರಿಯಲ್ ಇದು.
ಸೊ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ಇದನ್ನ ತರಿಸ್ಕೊಂಡೆ. ಆ್ಯಂಡ್ ಬಾಟಲ್, ಎಣ್ಣೆ ಬಾಟ್ಲ್ ಎಲ್ಲ ಒಂದು ಸ್ವಲ್ಪ ಮನೆಗೆ ಹೊಸ ತಗೊಂಡಿದ್ದೀನಿ. ಆ್ಯಂಡ್ ಅದು ಇನ್ನೂ ಬಂದಿಲ್ಲ, ಅದು ಒಂದು ಬರಬೇಕಷ್ಟೇ, ಅದು ಒಂದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ಅದು ಆಮೇಲೆ ನಾವು ನಾರ್ಮಲ್ ಆಗಿ ಕುಡಿಯೋ ಬಾಟ್ಲು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ ಅಂತ ಇದನ್ನ ತಗೊಂಡೆ. ಸೊ ಇದನ್ನ ನಾನು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟ್ ನಿಮಗೆ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ತರಿಸ್ಕೊಂಡಿದ್ದೀನಿ. ಅಂದರೆ ಮಸಾಲ ಎಲ್ಲ ಹಾಕಿ ಇಟ್ಕೊಳ್ಳೋ ಥರ ನಾನು ಫುಲ್ಲು ಓಪನ್ ಮಾಡಿ ಈ ಥರ ನೋಡ್ಬಿಟ್ಟು ಚೆಕ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಮತ್ತೆ ಓಪನ್ ಮಾಡಬೇಕು. ಸಾರಿ, ನನಗೆ ಹುಷಾರು ಬೇರೆ ಇಲ್ಲ, ಸೊ ಸ್ವಲ್ಪ ಕೆಮ್ಮು ಬೇರೆ ಆಗಿಬಿಟ್ಟಿದೆ, ಹಾಗಾಗಿ ಅಂತ ಇರ್ತೀನಿ ಅಷ್ಟೇ. ಸೊ ಇದು ಈ ಥರ ಇದೆ ನಿಮಗೆ. ಸೊ ಟೋಟಲ್ 1 2 3 4 5 6 7 8 ಏನೋ ಬರುತ್ತೆ ನಿಮಗೆ. 8 ಬರುತ್ತೆ ಟೋಟಲ್. 16 ಮೇಲ್ಗಡೆ 8 ಕೆಳಗೆ 8 16 ಬರುತ್ತೆ. ಇದ್ರಲ್ಲಿ ನಾನು ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು, ಗರಂ ಮಸಾಲ, ಜೀರಿಗೆ, ಸಾಸಿವೆ, ಕಾಳುಮೆಣಸು ಎಲ್ಲಾನು ಇದ್ರಲ್ಲಿ ಹಾಕೊಳ್ಳೋಣ, ಒಂದ್ರಲ್ಲೇ ಇರಲಿ ಅಂತ ಹೇಳಿ ಇದನ್ನ ತರಿಸ್ಕೊಂಡಿದ್ದೀನಿ. ಇದಕ್ಕೆ ಅರೌಂಡ್ ನಾನು ಎಷ್ಟು ಒಂದು 550 ರುಪೀಸೋ ಎಷ್ಟೋ ಇರ್ಬೋದು ಇದು. ಸೊ 1000 ರುಪೀಸ್ ಒಳಗೆ ಇದು ಈ ಥರದ್ದೆಲ್ಲ ನಾವು ಪೇ ಮಾಡಿರೋದು 1000 ರುಪೀಸ್ ಒಳಗೆ. ಸೊ ನೋಡಿರಿ, ಇದು ಪ್ಲಾಸ್ಟಿಕ್ ಒಂದು ಹಿಂಗೆ ಒಳಗೆ ಹೋಗ್ಬಿಟ್ಟಿದೆ, ಏನು ಮಾಡೋದು. ಆವಾಗ ಹಿಂಗಾಗಿ ಪಟ್ 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 ಚಟ್ ಪಟ್ ಚಟ್ ಪಟ್ ಅನ್ನಿಸ್ಕೋಬೇಕು ಅಷ್ಟೇ. ಕೆಲವೊಂದು ಏನು ಮಾಡೋಕ್ಕಾಗಲ್ಲ, ಹಿಂಗೆ ರಂಕ್ಲಾಗ್ಬಿಡುತ್ತೆ. ತುಂಬ ಮೈನರ್ ಡಿಫೆಕ್ಟ್ಸಿಗೆಲ್ಲ ರಿಟರ್ನ್ ಕಳ್ಸೋಕ್ಕಾಗಲ್ವಲ್ಲ. ಈ ಥರ ನಾನು ತೋರ್ಸೋದಕ್ಕೆ ತೆಗೆದೆ. ಈ ಥರ ಬಾಟಲ್ ಇದೆ. ಸೊ ನನಗೆ ತುಂಬ ಇಷ್ಟ ಆಯ್ತಿದು. ಸೊ ಒಂದೇ ಕಡೆ ಸಿಕ್ಬಿಡುತ್ತೆ. ಆ್ಯಂಡ್ ಈ ಥರ ಹಿಂಗೆ ಟರ್ನ್ ಮಾಡ್ಕೋಬೋದು, ನಮಗೆ ಏನು ಬೇಕೋ ಪಟ 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 ಅಡುಗೆ ಮಾಡುವಾಗ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಇದನ್ನು ತರಿಸ್ಕೊಂಡೆ. ಇದಕ್ಕೆ ನನಗೆ ಎಕ್ಸಾಕ್ಟಾಗಿ ಇಷ್ಟೇ ಪ್ರೈಸ್ ಅಂತ ಗೊತ್ತಿಲ್ಲ, ನಂಗೆ ಮರ್ತೋಗಿದೆ ಬುಕ್ ಮಾಡ್ಕೊಂಡಾಗ. ಸೊ ಹಾಗಾಗಿ ನಾನು ಲಿಂಕ್ನ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಆಯಿತಾ. ಸೊ ಅದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಮಸಾಲ ಐಟಮ್ಸು, ಖಾರ, ಚಿಲ್ಲಿ ಪೌಡರು ಅದೆಲ್ಲ ಹಾಕಿಟ್ಕೊಳ್ಳೋಕ್ಕೆ ಒಂದೊಂದೇ ಸಪ್ರೇಟ್ ಬಾಕ್ಸ್ ನಂಗೆ ಇಷ್ಟ ಆಗ್ತಿಲ್ಲ ಯಾಕೋ, ಹಾಗಾಗಿ ಈ ಥರದ್ದು ರೌಂಡಿಂದ ತರಿಸಿದ್ದೀನಿ. ನೋಡೋಣ ಇದು ಇಷ್ಟ ಆಗುತ್ತಾ ಏನು ಅಂತ. ಆ್ಯಂಡ್ ಇದು ಮೀಶೋದಲ್ಲಿ ತರಿಸಿದ್ದು ನಾನು. ಇದಕ್ಕೆ 77-80 ರುಪೀಸ್ ಏನೋ ಪೇ ಮಾಡಿದೆ. ಸೊ ಸೋಪ್, ಲಿಕ್ವಿಡ್ ಎಲ್ಲ ನಾವು ಡಿಶ್ ವಾಷರ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ಸೊ ಪದೇ ಒಂದರಲ್ಲಿ ಇದರಲ್ಲಿ ಗಜ ಬಜ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದೊಂದು ಬುಕ್ ಮಾಡ್ಕೊಂಡಿದ್ದೀನಿ. ನನಗೆ ನೋಡಿ ತುಂಬ ಇಷ್ಟ ಆಗಿ ಇಂಪ್ರೆಸ್ ಆಗಿದ್ದೀನಿ, ತಗೊಂಡಿದ್ದೀನಿ. ನೋಡಬೇಕು ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇದು ಕೆಳಗಡೆ ನಿಮಗೆ ಏನು ಬಾಟಮ್ ಪೋರ್ಷನ್ ಇದೆಲ್ಲ, ಇದಕ್ಕೆ ಲಿಕ್ವಿಡ್ ಫಿಲ್ ಮಾಡಿ ಅದ್ರ ಮೇಲ್ಗಡೆ ನೀವು ಇದನ್ನ ಕ್ಲೋಸ್ ಮಾಡಿದ್ರೆ ಈ ಥರ ಇರುತ್ತೆ. ಸೊ ಲಿಕ್ವಿಡ್ನ ಹಿಂಗೆ ಜಸ್ಟ್ ನೀವು ಪುಷ್ ಮಾಡಿಕೊಂಡ್ರೆ ನಿಮ್ಮ ಸ್ಪಾಂಜಿಗೆ ಅದು ಲಿಕ್ವಿಡ್ ಬರುತ್ತೆ. ಸೊ ಈಸಿಲಿ ತೊಳಿಬೋದು ಆ್ಯಂಡ್ ಯಾವುದೇ ರೀತಿ ಮೆಸ್ ಆಗಲ್ಲ ಅಂತ ಇದನ್ನು ತರಿಸ್ಕೊಂಡೆ. ಸೊ ಇದು ಚೆನ್ನಾಗಿದೆ ಅಂತ ಅನಿಸ್ತಿದೆ. ಸೊ ಚೆಕ್ ಮಾಡ್ಬೇಕು, ನಾನು ಇನ್ನೂ ಏನೂ ಯೂಸ್ ಮಾಡಿಲ್ಲ, ಸೊ ಹಾಗಾಗಿ ಚೆಕ್ ಮಾಡಬೇಕು. ಸೊ ಇದನ್ನ ನಾನು 77 ರುಪೀಸ್ ಏನೋ ಪೇ ಮಾಡಿದ್ದು, ಮೀಶೋದಲ್ಲಿ ತೊಗೊಂಡಿರೋದು. ಇದನ್ನ ಚೆನ್ನಾಗಿದೆನಾ. ನೆಕ್ಸ್ಟ್ ಒನ್ ಫ್ರಿಜ್ ಕವರ್ಸ್. ಫ್ರಿಜ್ ಒಳಗೆ ಈ ತರಕಾರಿ ಎಲ್ಲ ಹಾಕಿರೋದನ್ನ ಓಪನೇ ಮಾಡಿಲ್ಲ ನಾನು, ಈಗ ಓಪನ್ ಮಾಡ್ತೀನಿ. ಫ್ರಿಜ್ ಒಳಗೆ ತರಕಾರಿ ಎಲ್ಲ ಹಾಕಿಡೋದಕ್ಕೆ ಪ್ಲಾಸ್ಟಿಕ್ ಕವರ್ಸ್ ಸರಿ ಆಗ್ತಿರ್ಲಿಲ್ಲ, ಹಾಗಾಗಿ ಈ ಥರ ಜಿಪ್ಲಾಕ್ ಕವರ್ಸ್ನ ತರಿಸ್ಕೊಂಡಿದ್ದೀನಿ. ಇದು 6 ಏನೋ ಬಂದಿದೆ. ಇದಕ್ಕೆ ಎಷ್ಟು ಪೇ ಮಾಡಿದೆ, 93 ರುಪೀಸ್. 100 ರುಪೀಸ್ ಇದಕ್ಕೆ, 100 ರುಪೀಸ್ ಅಂದ್ಕೊಳ್ಳಿ ಅಷ್ಟೇ. ಸೊ ಮೀಶೋದಲ್ಲಿ ನಾನು ತರಿಸ್ಕೊಂಡಿದ್ದೀನಿ ಇದು ಈ ಥರದ್ದು ಫ್ರಿಜ್ ಒಳಗೆ ಹಾಕಿಡೋದಕ್ಕೆ ಕವರ್ಸ್ ಅಂತ ಹೇಳಿ. ಸೊ ಇದಕ್ಕೆ 100 ರುಪೀಸ್ ಪೇ ಮಾಡಿದ್ದೀನಿ. ಕೆಲವೊಂದು ನಾನು ಹೇಳ್ದಂಗೆ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ 3ರಲ್ಲೂ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಯಾವುದ್ಯಾವುದ್ರಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ನನ್ನ ಮನೇನೂ ಕೂಡ ಸೆಟ್ ಮಾಡಿಲ್ಲ, ಸೆಟ್ ಮಾಡಬೇಕು, ಅದೆಲ್ಲ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟು ಅಮೆಝಾನಿಂದ ಇದೊಂದು ವಾಲ್ ಸ್ಟಿಕ್ಕರ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ, ಒಂಥರ ಮ್ಯಾಟ್ ಫಿನಿಶಿಂಗ್ ಬರುತ್ತೆ ನಿಮಗೆ. ಸೊ ಇದಕ್ಕೆ ಹಿಂದಗಡೆ ಈ ಥರ ಡಬಲ್ ಟೇಪ್ ಗಮ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಂಡ್ ಈ ಥರ 3 ಬರುತ್ತೆ, 1 2 3, ಇನ್ನೊಂದು ಈ ಥರ ಚೆನ್ನಾಗಿದೆನಾ. 1 2 3 ಟೋಟಲ್ 3. ಇದಕ್ಕೆ 250 ರುಪೀಸ್ ಏನೋ ಸಮಥಿಂಗ್ ಪೇ ಮಾಡಿದ್ದೀನಿ. 500 ಒಳಗೆ, 300 ಒಳಗೆ ಅಂತ ಅನ್ಕೋಬೋದು ಇದಕ್ಕೆ. ಸೊ ಚೆನ್ನಾಗಿದೆ, ಇದು ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿದೆ, ಒಂಥರ 3D ಥರ ಇದೆ ಅಲ್ಲ, ಚೆನ್ನಾಗಿದೆ.
ನೋಡಬೇಕು ಅದನ್ನ ಎಲ್ಲಿ ಹಾಕಬೇಕು, ಎಲ್ಲಿ ಹಾಕ್ತೀನಿ ಅಂತ ಗೊತ್ತಿಲ್ಲ. ಸೊ ಅದನ್ನ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದು. ಇದು ಮೀಶೋಯಿಂದ ನಾನು ಆ್ಯಕ್ಚುಲಿ ಬೇರೆ ಬುಕ್ ಮಾಡಿದ್ದೆ. ಈ ಕ್ಯಾಂಡಲ್ಸ್ ಮಧ್ಯದಲ್ಲಿ ನೀರು ಹಾಕಿ ಸುತ್ತ ಕ್ಯಾಂಡಲ್ಸ್ ಇರೋ ಥರದ್ದು ಒಂದು ಮಾಡಿದ್ದೆ. ಬಟ್ ಅದ್ರ ಬದಲಾಗಿ ನನಗೆ ರಾಂಗ್ ಪ್ರಾಡಕ್ಟ್ ರಿಸೀವ್ ಆಗಿ ಇದು ವಾಸ್ ಇಡೋದು ಬಂದಿದೆ, ಫ್ಲವರ್ ಥರದ್ದು. ಸೊ ನನಗಿದು ಇಷ್ಟ ಇಲ್ಲ ಪಾಟ್. ಇದನ್ನು ರಿಟರ್ನ್ ಹಾಕಿದ್ದೀನಿ ಆ್ಯಕ್ಚುಲಿ. ಇದನ್ನು ಕೊಟ್ಟು ಕಳಿಸ್ಬೇಕು. ಇಲ್ಲೆಲ್ಲೋ ಮಿಸ್ ಆಗಿಟ್ಟಿದ್ದೆ, ಹಾಗಾಗಿ ನಿಮ್ಗೆ ಅದನ್ನು ತೋರಿಸ್ದೆ ಅಷ್ಟೇ. ಸೊ ನೆಕ್ಸ್ಟು ಏನು ಎಲ್ಲ ಹೆವಿ ವೆಯ್ಟ್, ಎಲ್ಲ ಏನು ತುಂಬ ವೆಯ್ಟ್ ಅಂತಲ್ಲ, ಕೆಲವೊಂದು ಈ ಪಾತ್ರೆ ಐಟಮ್ಸ್ ಒಂದು ಸ್ವಲ್ಪ ವೆಯ್ಟ್ ಅನ್ಸುತ್ತೆ. ಆ್ಯಂಡ್ ಏನು ಗೊತ್ತಾ, ನಾನು ಇದನ್ನ ಸೈಜು ಒಂದು ಸ್ವಲ್ಪ ದೊಡ್ಡ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ತುಂಬ ಚಿಕ್ಕದು ಬಂದ್ಬಿಟ್ಟೆ. ಬಟ್ ಕ್ಯೂಟಾಗೂ ಇದೆ. ನನಗೆ ಯಾಕೋ ಇದನ್ನ ರಿಟರ್ನ್ ಮಾಡ್ಬೇಕು ಅನಿಸ್ಲಿಲ್ಲ, ಯೂಸ್ ಆಗುತ್ತೆ ಅನಿಸ್ತು. ಹಾಗಾಗಿ ಇದನ್ನೇ ಹಂಗೆ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಈ ಥರದ್ದು ಪಾತ್ರೆ, ಓಕೆನಾ. ಸೊ ಇದು 575 ರುಪೀಸ್ ಏನೋ ನಾನು ಪೇ ಮಾಡಿರೋದು, 580 ರುಪೀಸ್ ಅಂತ ಅನ್ಕೋಬೋದು ನೀವು. ಸೊ ಇದನ್ನ ನೀವು ಕುಕ್ ಮಾಡ್ಬೋದು. ಆ್ಯಂಡ್ ನನಗಿದು ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ತಿಳಿಸಾರು, ಅಥವಾ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಾಗ ತಿಳಿಸಾರೆಲ್ಲ ಎಷ್ಟು ಒಂದೊತ್ತಿಗಂದ್ರೆ ಇದರಲ್ಲಿ ಸಾಕಾಗ್ಬಿಡುತ್ತೆ. ಅಳತೆ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಕ್ಯೂಟಾಗಿ ಚೆನ್ನಾಗಿದೆ ಅನ್ನಿಸ್ತು. 579 ರುಪೀಸ್ ಅಷ್ಟೇ ಅಲ್ವಾ ಅಂತ ಹೇಳಿ ಇದನ್ನೇನು ರಿಟರ್ನ್ ಹಾಕಲಿಲ್ಲ. ಇದರಲ್ಲಿ ನಿಮಗೆ 4 ಬಾಕ್ಸಸ್ ಬರುತ್ತೆ, ಪಾತ್ರೆಗಳು ಬರುತ್ತೆ, ಒಂದೊಂದು ಸೈಜಿಂದು. ಒಂದು ತೀರಾ ಪುಟಾಣಿದು ಕೋಸಂಬರಿ ಎಲ್ಲ ಮಾಡೋಕ್ಕೆ, ಇದು ತೀರಾ ಒಂದು ಸ್ವಲ್ಪ ದೊಡ್ಡದು, ಇದು ಪಲ್ಯನೋ ಅಥವಾ ತಿಳಿ ಸಾಂಬಾರೋ ಮಾಡೋಕ್ಕೆ. ಇದರಲ್ಲೆಲ್ಲ ಏನು ಮಾಡೋದೋ ಗೊತ್ತಿಲ್ಲ. ಇದರಲ್ಲಿ ಅದೇ ಪಾಯಸ ಎಲ್ಲ ಮಾಡ್ಬೋದು. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದರೆ ಆರಾಮಾಗಿ ಪಾಯಸ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಬೇಳೆ ಸಾರು ಮಾಡ್ಕೋಬೋದು ಒಂದೊತ್ತಿಗೆ. ಯುಗಾದಿ ಹಬ್ಬಕ್ಕೆ ನೋಡೋಣ, ಇದರಲ್ಲೇ ಅಡುಗೆ ಮಾಡೋಣ. ಸೊ ಇದು ಈ ಥರ 4 ಪಾತ್ರೆ 570 ರುಪೀಸ್ ತೊಗೊಂಡಿದ್ದು ನಾನು. ಆ್ಯಂಡ್ ಇದಕ್ಕೆ ಪ್ಲೇಟ್ಸ್ ಕೂಡ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ನಾನು ಇನ್ನೂ ಅದನ್ನೇನೋ ಅನ್ರ್ಯಾಪ್ ಮಾಡಿಲ್ಲ. ಸೊ ಇದಿಷ್ಟು ಪ್ಲೇಟ್ಸ್ ಇದೆ. ಪ್ಲೇಟ್ಸ್ ಕೂಡ ಕೊಟ್ಟು ಅದಕ್ಕೆ ಈ ಥರ ಬೌಲು, ಈ ಥರ ಫುಲ್ ರೆಡ್ಡು ಈ ಥರ ಇರುತ್ತೆ. ನಿಮಗೆ ಹಿಡಿನೂ ಇದೆ, ಚೆನ್ನಾಗಿದೆ ಹ್ಯಾಂಡ್ಲು. ಆ್ಯಂಡ್ LPG ಯೂಸ್ ಮಾಡ್ಬೋದು ಅಂದರು. ನನಗೆ ಬಾಟಮ್ ಅಷ್ಟೊಂದು ಗಟ್ಟಿ ಇದೆ ಅಂತ ಅನಿಸ್ತಾ ಇಲ್ಲ, ಬಟ್ ಕಮ್ಮಿ ಉರಿ ಇಟ್ಕೊಂಡು ನೀವು ಅಡುಗೆ ಮಾಡಬೇಕಾಗುತ್ತೆ ಈ ಥರದ್ದು ಏನಾದರೂ ತೊಗೊಂಡ್ರೆ. ಸೊ ನಾನು ಸುಮ್ಮನೆ ತೊಗೊಂಡೆ. ಆಮೇಲೆ ಯಾರು ರಿಟರ್ನ್ ಹಾಕ್ತಾರೆ ಸುಮ್ಮನೆ ಅತ್ಲಾಗೆ ಇರಲಿ ಬಿಡು, ಚೆನ್ನಾಗಿದೆ ಅನ್ನಿಸ್ತು, ಹಂಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಮೀಶೋಯಿಂದ ಈ ಥರ ಲೀವ್ಸ್ ತರಿಸ್ಕೊಂಡಿದ್ದೀನಿ. ಸೊ ನಮ್ಮದು ಅಡುಗೆ ಮನೆಯಲ್ಲಿ ದೊಡ್ಡದು ಕಿಟಕಿ ಇದೆ. ಸೊ ಅದಕ್ಕೆ ಹಾಕಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ನಾನು ಒಂದು ಸ್ವಲ್ಪ ಮನೇನ ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ಸೊ ನೋಡಬೇಕು, ಇನ್ನೂ ನಾನೇನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಎಲ್ಲರೂ ಹಬ್ಬಕ್ಕೆ ಧೂಳು ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ಲು ನೀಟ್ ಮಾಡಿರ್ತಾರೆ. ಬಟ್ ನಾನು ಇನ್ನೂ ಲೇಸಿಯಾಗಿ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು ನಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಓಕೆನಾ. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ, ಆ ಲೀವ್ಸಿಗೆ 100 ರುಪೀಸ್, 102 ರುಪೀಸ್, 100 ರುಪೀಸ್ ಇದಕ್ಕೆ ಪೇ ಮಾಡಿರೋದು ನಾನು. ಸೊ ಚೆನ್ನಾಗಿದೆ, ಲೀವ್ಸು ಚೆನ್ನಾಗಿದೆ. ಆ್ಯಂಡ್ ಇದು ಮೀಶೋಯಿಂದ ನಾನು ಇದೊಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಇಲ್ಲಿ ಎಲ್ಲಿ ಗೊತ್ತಾ, ನಮ್ಮ ಮನೇಲಿ ಸಿಂಕ್ ಹತ್ರ ಹಾಕೋಕ್ಕೆ ಅಂತ ಹೇಳಿ ಈ ಥರ ಸೈಡ್ ಇದೆ. ಅಯ್ಯಯ್ಯೋ, ಇನ್ನೊಂದೆಲ್ಲ ಉದುರಿಸ್ಬಿಟ್ಟಿದ್ದೀನಿ ಅನಿಸುತ್ತೆ. ಅದಿಲ್ಲಂದರೆ ಅನ್ಸೋಕ್ಕೆ ಬರಲ್ಲ. ಅಲ್ಲೆಲ್ಲ ಬೀಳ್ಸಿದ್ದೀನ ನೋಡಬೇಕು, ಅಥವಾ ಯಾರಾದ್ರೂ ಕಸ ಗುಡಿಸಿದ್ರೆ ಹೋಯ್ತು ಇದಿಷ್ಟು ದುಡ್ಡು. ಈ ಥರದ್ದು ತರಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ನಿಮಗೆ ಈ ಥರ ಟೇಪ್ ಕೊಡ್ತಾರೆ ಈ ಥರದ್ದು. ಸೊ ಇದನ್ನು ಹಾಕ್ಬಿಟ್ಟು ಗೋಡೆಗೆ ಅಂಟಿಸ್ಕೋಬೇಕು. ಸೊ ಇದಕ್ಕೆ ಸ್ಕ್ರೂ, ಇದು ಲೈಕ್ ಇದೇನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ ಮೊಳೆ ಏನಾದರೂ ಹೊಡೆದ್ರೆ ಅಂತ ಹೇಳಿ ಇದನ್ನು ಕೊಟ್ಟಿದ್ದಾರೆ. ಅಥವಾ ನೀವು ಇದರಲ್ಲೂ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಿ ಬಿದ್ದಿದ್ದಂತೂ ಇಲ್ಲ, ಕಾಣಲಿಲ್ಲ ಇಲ್ಲೆಲ್ಲೂ. ನೋಡೋಣ ಅಲ್ಲೆಲ್ಲಾದರೂ ಇದೆಯಾ ಅಂತ. ಸೊ ಇದಕ್ಕೆ 250 ರುಪೀಸು ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ ನಾನು. ಎಷ್ಟು ಅಂತ ನನಗೆ ಕರೆಕ್ಟಾಗಿ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇದ್ರದ್ದು ಪ್ರೈಸು. 178 ರುಪೀಸ್. ಓಕೆ, 200 ರುಪೀಸ್ ಒಳಗೆ ಪೇ ಮಾಡಿರೋದು. ಸೊ ಮೂಲೆಗೆ ಹಿಂಗೆ ಫುಲ್ ನೀಟಾಗಿ ಹಿಂಗೆ ಫಿಕ್ಸ್ ಮಾಡಿದ್ರೆ ಇಷ್ಟು ನೀಟಾಗಿ ಇರೋ ಥರ. ನೋಡೋಣ ಯಾವ ಥರ ಇರುತ್ತೆ ಏನು ಅಂತ, ಅದಕ್ಕೆ ಜಾಗ ಸಾಕಾಗುತ್ತೆ ಏನು ಅಂತ. ಸ್ವಲ್ಪ ನಾನು ಕೆಲವೊಂದನ್ನ ಬೇಕಾಬಿಟ್ಟು ಮಾಡಿಬಿಟ್ಟಿದ್ದೀನಿ ಅನ್ಸುತ್ತೆ. ಓಕೆ,
ನೆಕ್ಸ್ಟು ಇದು ಅಮೆಝಾನಿಂದ ತರಿಸಿರೋದು ಸ್ಟ್ಯಾಂಡ್, ನೋಡ್ತಿರ್ಬೋದು ನೀವು, ಇದೇ ಸ್ಟ್ಯಾಂಡು. ಸೊ ಇದು ಉಪ್ಪಿನ ಜಾಡಿ ಅದೆಲ್ಲ ಇಟ್ಕೊಳ್ಳೋದಕ್ಕೆ ನನಗೆ ಅಲ್ಲಿ ಸರಿಯಾಗ್ತಿರ್ಲಿಲ್ಲ. ಆ್ಯಂಡ್ ಮಿಕ್ಸರ್ ಜಾರ್ದು ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಆರ್ಡ್ರ್ ಮಾಡೋಣ, ಅಲ್ಲೆಲ್ಲ ಮಿಸ್ ಆಗಿಬಿಟ್ಟಿದೆ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಇದಕ್ಕೆ 250-300 ರುಪೀಸ್ ಸಮಥಿಂಗ್ ಒಳಗೇನೆ ನಾನು ಪೇ ಮಾಡಿದ್ದು, 500 ರುಪೀಸ್ ಒಳಗೆ ಪೇ ಮಾಡಿರೋದು. ಚೆನ್ನಾಗಿದೆ, ಓಕೆ, ಏನು ಲಾಸ್ ಏನಿಲ್ಲ. ಕಂಪೇರ್ ಟು ಅಂಗಡಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಓಕೆ, ಬಜೆಟಲ್ಲಿ ನಿಮಗೆ ಇದು ಸಿಗುತ್ತೆ ಚೆನ್ನಾಗಿ. ಎಲ್ಲ ಅವಾಗಿಂದ ಅವಾಗಲೇ ಹಾಕಿಡಬೇಕು, ಇಲ್ಲಾಂದರೆ ಸುಮ್ಮನೆ ಮತ್ತೆ ನಾನು ಎತ್ಕೊಂಡು ಕುತ್ಕೋಬೇಕು ಅದಕ್ಕೆ. ಸೊ ಇದಕ್ಕೆ 300. ಸೊ ನಾನು ಇದನ್ನು ತರಿಸ್ಕೊಂಡೆ ಅದಕ್ಕೆ ಬೇಕಾಗತ್ತೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನನ್ನ ಕಣ್ಣೆಲ್ಲ ಅಲ್ಲೇ ಇದೆ, ಅಯ್ಯೋ ಅದೆಲ್ಲೋ ಹೋಗುತ್ತಪ್ಪ ಅಂತ. ಸೊ ನೆಕ್ಸ್ಟ್ ನಾನು ಈ ಫ್ಲವರ್ಸ್ ತರಿಸ್ಕೊಂಡಿದ್ದೀನಿ ಮೀಶೋದಲ್ಲಿ. ಇದಕ್ಕೆ ಎಷ್ಟು ಪೇ ಮಾಡಿದೆ ಗೊತ್ತಾ? ಇದೆಲ್ಲ ಹಾಕಿ ಎಲ್ಲ ತೆಗೆದ್ಬಿಟ್ಟು ನಾನೆಲ್ಲ ಹರಿದ್ದೀನಿ ಅನ್ಸುತ್ತೆ, ಅದನ್ನ ಬಿಡ್ರಿ. ಈ ಥರ ಫ್ಲವರ್ಸು. ಸೊ ಇದನ್ನ ಅದೇ ಆ ಲೀಫ್ ಬಿಟ್ಟ ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಈ ಥರ ಫ್ಲವರ್ಸ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ತರಿಸಿದ್ದೀನಿ. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಇದರಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ, ಇದಕ್ಕೆ ಮರ್ತೋಗ್ಬಿಟ್ಟಿದೆ ಎಕ್ಸಾಕ್ಟ್ ಇಷ್ಟೇ ಅಂತ ಇಲ್ಲ. 250 ಒಳಗೆ ಪೇ ಮಾಡಿದ್ದೀನಿ ಅನ್ಸುತ್ತೆ ಇದಕ್ಕೆ. ಸೊ ಇದು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಬಟ್ ಕೆಲವೊಂದು ಹೂವು ಉದುರುತ್ತಿದೆ, ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ಡೆಕೋರೇಟ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು ಮನೇನ. ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ. ಈ ಥರದ್ದೆಲ್ಲ ಏನು ಗೊತ್ತಾ, ಹಾಕ್ಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ. ಇವಾಗ ಮನೆ ಕ್ಲೀನ್ ಮಾಡ್ತೀವಲ್ಲ ಹಬ್ಬಕ್ಕೆ, ಅವಾಗ ಎಲ್ಲ ಹುಚ್ಚಿಡ್ದಂಗೆ ಆಗುತ್ತೆ. ನಮ್ಮ ಅಮ್ಮನ ಮನೇಲೂ ಹಂಗೇನೆ. ನಮ್ಮಮ್ಮ ಒಂದು ರಾಶಿ ತರ್ಸ್ಕೊಳ್ಳೋದು ಈ ಥರದ್ನೆಲ್ಲನೂ. ಜಾಸ್ತಿ ಕ್ರೇಜ್ ನಮ್ಮ ಅಮ್ಮಂಗೆ. ಅವಾಗ ನಾವು ಹಂಗೆ ಬೈತಿದ್ವು, ಬಟ್ ಇವಾಗ ನಮಗೆ ಆ ಕ್ರೇಜ್ ಬಂದ್ಬಿಟ್ಟಿದೆ ನಮ್ಮ ಅಮ್ಮನಿಂದ. ಆ್ಯಂಡ್ ಇದು ಸೋಫಾ ಕವರ್ಸ್ ತರಿಸ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಇದು ಮೀಶೋದಲ್ಲಿ ತುಂಬ ಜನ ಯೂಸ್ ಮಾಡಿರ್ತಾರೆ. ಮೀಶೋದಲ್ಲಿ ತರಿಸ್ಕೊಂಡಿರೋದು ಇದು 350 ರುಪೀಸ್ ಏನೋ. ಇದು ಒಂದು ನಾರ್ಮಲ್ ಟೇಬಲ್ದೆಲ್ಲ ಬರುತ್ತಲ್ಲ ಕ್ಲಾತ್, ಆ ಥರದ್ದು. ಈ ಥರದ್ರಲ್ಲಿ ಇನ್ನೊಂದು ಕಲರ್ ಬುಕ್ ಮಾಡ್ಕೊಂಡಿದ್ದೀನಿ, ಮರೂನ್ ಕಲರ್ ಥರ. ಅದು ಅಲ್ಲಿ ಬಿಡೋಗ್ಬಿಟ್ಟಿದೆ, ತೋರಿಸ್ತೀನಿ. ಸೊ ಇದಕ್ಕೂ 350, ಅದಕ್ಕೂ 350 ಮಾಡಿದ್ದೀನಿ, ಪೇ ಮಾಡಿರೋದು ನಾನು. ಸೊ ಚೆನ್ನಾಗಿದೆ, ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ ನೋಡ್ಬೇಕು ಹೆಂಗೆ ಕಾಣುತ್ತೆ ಏನು ಅಂತ ನೋಡೋಣ. ಆ್ಯಂಡ್ ಇದು ಅಮೆಝಾನಲ್ಲಿ ತರಿಸ್ಕೊಂಡಿರೋದು ನಾನು. 100 ರುಪೀಸ್ ಅಷ್ಟೇ ಇದಕ್ಕೆ. ಇದು ಟ್ರೇ ಥರ ಹಿಂಗೆ ಹಿಂಗಾಗತ್ತೆ, ರೊಟೇಟ್ ಆಗುತ್ತೆ. ಸೊ ಓಕೆನಾ, 100 ರುಪೀಸ್ ಕೊಟ್ಟು ತಗೊಂಡಿದ್ದನ್ನ. ಚೆನ್ನಾಗಿದೆ. ನಾನು ಎಣ್ಣೆ ಬಾಟ್ಲೆಲ್ಲ ಇಡೋದಕ್ಕೆ ಆಗುತ್ತೆ ಅಂತ ನೋಡಬೇಕು, ಇದು ಭಾರ ತಡಿಯತ್ತಾ ಏನು ಕತೆ ಅಂತ ಹೇಳ್ಬಿಟ್ಟು ಹಾಕಿಟ್ಮೇಲೆ ಇದ್ರದ್ದೆಲ್ಲ ಬಂಡವಾಳ ಗೊತ್ತಾಗೋದು ಅನ್ಸುತ್ತೆ. ಸೊ ಅಡುಗೆ ಮನೆಯಲ್ಲಿ ಆ ಬಾಕ್ಸ್ ಇದು ಏನು ಸ್ಟ್ಯಾಂಡ್ ಇದೆಲ್ಲ ಅದರೊಳಗೆ ಉಪ್ಪು ಆಮೇಲೆ ಕಲ್ಲುಪ್ಪು, ಪುಡಿ ಉಪ್ಪು ಅದೆಲ್ಲ ಆಗ್ಬಿಡುತ್ತೆ. ಆ್ಯಂಡ್ ಇದಕ್ಕೆ ಎಣ್ಣೆ ಅದೆಲ್ಲ ಬೇಕಾಗುತ್ತೆ ಇಡೋದಕ್ಕೆ ಸ್ಟ್ಯಾಂಡು ಅಂತ ಹೇಳಿ ಈ ಥರದ್ದು ತರಿಸ್ಕೊಂಡಿದ್ದೀನಿ. ನೋಡುವ ಯಾವುದು ಹಿಂಗೆ ಸೆಟ್ ಆಗುತ್ತೆ, ಜೋಡಿಸ್ಬೇಕಾದ್ರೆ ಗೊತ್ತಾಗುತ್ತಲ್ವ. ಸೊ ಹಾಗೆ ನೋಡೋಣ. ಕೆಲವೊಂದು ತುಂಬ ಚೆನ್ನಾಗಿ ವರ್ಕ್ ಅನಿಸ್ತು ಅಮೆಝಾನಲ್ಲಿ, ಕೆಲವೊಂದು ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿದೆ ಅನಿಸ್ತು, ಕೆಲವೊಂದು ಮೀಶೋದಲ್ಲೇ ಕಮ್ಮಿ ಇದೆ ಅನ್ನಿಸ್ತು. ಸೊ ಹಾಗಾಗಿ ಮಿಕ್ಸ್ ಮ್ಯಾಚ್ ಮಾಡಿ ನಾನು ತರಿಸ್ಕೊಂಡಿದ್ದೀನಿ. ಇನ್ನೊಂದು ಪ್ರಾಡಕ್ಟ್ ಏನಂದರೆ ಇದು ಊಕಿ ಅಂತ ಏನು ಸ್ಪ್ರೇ, ಇದು ಸ್ಪ್ರೇ ಆ್ಯಂಡ್ ವೈಪ್ ಅಂತ, ಹೌಸ್ ಹೋಲ್ಡ್ ಹಾರ್ಟ್ ಸ್ಟೈನ್ ಅಂತ ಹೇಳ್ಬಿಟ್ಟು, ಹಾರ್ಟ್ ಸ್ಟೈನ್ನ ಕಳಿಸೋ ಅಂದರೆ ವೈಪ್ ಮಾಡೋದಕ್ಕೆ. ಸಾರಿ, ಇದು ಊಕಿ ಅಂತ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರೋದು ನಾನು. ಏನು ನಿಮ್ಮದು ಎಣ್ಣೆ ಕರೆ ಸ್ಟವ್ ಗ್ಯಾಸಿಂದೆಲ್ಲ ನಂದು ಒಂದು ಸ್ವಲ್ಪ ಅದು ಏನೇ ಸೋಪ್ ಹಾಕಿ ಏನೇ ಎಷ್ಟೇ ತಿಕ್ಕಿದ್ರು ಯಾಕೂ ಗೊತ್ತಿಲ್ಲ, ತುಂಬ ಹಾಳಾಗ್ಬಿಟ್ಟಿದೆ. ಮುಂಚೆಯಿಂದನೂ ನಾನು ಅದನ್ನು ಕ್ಲೀನ್ ಮಾಡ್ತಾನೆ ಇದ್ದೀನಿ, ಬಟ್ ಅದು ಏನೋ ಕ್ಲೀನ್ ಆಗಲಿಲ್ಲ. ಸೊ ಹಾಗಾಗಿ ಈ ಸತಿ ಇದನ್ನು ಟ್ರೈ ಮಾಡೋಣ ಗ್ಯಾಸ್ ಮೇಲೆ, ನೋಡೋಣ ಹೋಗುತ್ತಾ ಅದ್ರದ್ದು ಕಲೆ ಎಲ್ಲ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ನೋಡೋಣ. ಇದಕ್ಕೆ ಇದು 2 ಬಂತು, 500 ರುಪೀಸ್ ಏನೋ ನಾನು ಪೇ ಮಾಡಿರೋದು ಇದಕ್ಕೆ. 2ಕ್ಕೆ ಒಂದು ಅಮ್ಮಂಗೆ ಕೊಟ್ಟಿದ್ದೀನಿ, ಒಂದು ನಾನು ಇಟ್ಕೊಂಡಿದ್ದೀನಿ. ಇನ್ನೂ ಟ್ರೈ ಮಾಡಿಲ್ಲ ನಾನು. ಟ್ರೈ ಮಾಡಿದ್ಮೇಲೆ ಹೇಳ್ತೀನಿ ಹೆಂಗಿತ್ತು ರಿಸಲ್ಟ್, ನೀವು ತರಿಸ್ಕೋಬೋದಾ ಏನು ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅದು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡಿದ್ದು ನಾನು ಅದು. ಆ್ಯಂಡ್ ಇದು ಫ್ಲಿಪ್ಕಾರ್ಟ್ದು ಬಾಕ್ಸಸ್ ನಾರ್ಮಲ್
ಸಣ್ಣ ಸಣ್ಣದು ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಡೋದಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ಈ ಥರ ಈ ಸತಿ ಸ್ವಲ್ಪ ಎಲ್ಲ ಯೂನಿಫಾರ್ಮ್ ಆಗಿ ಒಂದೇ ಕಲರ್ ತರಿಸ್ಕೊಂಡಿದ್ದೀನಿ, ಚಿಕ್ಕದು ದೊಡ್ಡದು ಎಲ್ಲ. ಇದರಲ್ಲಿ ದೊಡ್ಡದು ಕೂಡ ತರಿಸ್ಕೊಂಡಿದ್ದೀನಿ 12. ಇದನ್ನ 6 ತರಿಸ್ಕೊಂಡಿದ್ದೀನಿ. ಇದಕ್ಕೆ 350 ರುಪೀಸೋ ಏನೋ ಸಮಥಿಂಗ್ ಪೇ ಮಾಡಿದ್ದೀನಿ. 350ನೋ 450ನೋ ಗೊತ್ತಿಲ್ಲ ನನಗಿದು. ಇದಕ್ಕೆ ಆಲ್ರೆಡಿ ಪೇ ಮಾಡಿರೋದ್ರಿಂದ ನನಗೆ ಗೊತ್ತಿಲ್ಲ, ಇದು ಫಸ್ಟ್ಗೆ ಪೇ ಮಾಡಿ ತರಿಸ್ಕೊಂಡಿದ್ದು. ಸೊ ಹಾಗಾಗಿ ಇದು 6 ತರಿಸ್ಕೊಂಡಿದ್ದೀನಿ ಇಂಥದ್ದು. ಇದು ಪ್ಲಾಸ್ಟಿಕ್ಕು. ಸೊ ಇದನ್ನ ತರಿಸ್ಕೊಂಡಿರೋದು. ಬ್ಲ್ಯಾಕ್ ಕಲರ್ ಕ್ಯಾಪು, ಫುಲ್ಲು ಟ್ರಾನ್ಸ್ಪರೆಂಟ್ ಕಲರ್. ಓಕೆನಾ, ಚೆನ್ನಾಗಿದೆ ಇದು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗೂ ಬಂದಿತ್ತು, ನಂಗೆ ಇಷ್ಟ ಆಯಿತು. ಸೊ ಡ್ರೈ ಫ್ರೂಟ್ಸ್ ಆ ಥರದನ್ನೆಲ್ಲ ಹಾಕಿ ಒಂದೇ ಸತಿ ನೀಟಾಗಿ ಇಟ್ಕೊಂಡ್ರೆ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದು 6 ಬಂದಿದೆ. ಸೊ ಫುಲ್ ಏನು ಓಪನ್ ಮಾಡಿ ತೋರಿಸಿಲ್ಲ. ಓಕೆನಾ, ಇದೇನು ತೋರಿಸಿಲ್ಲ ಆಮೇಲೆ. ಓಕೆ, ನೆಕ್ಸ್ಟು ಏನಿದೆ, ಒಂದು ನಿಮಿಷ. ಏನು ಸೋಫಾ ಕವರ್ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಈ ಕಲರ್ ಬುಕ್ ಮಾಡಿದ್ದೀನಿ. ಇದರಲ್ಲಿ ಏನು ಎಡ್ವರ್ಟ್ ಆಗಿದೆ ಅಂದರೆ 3 ಸೀಟರ್ದು 2 ಬಂದ್ಬಿಟ್ಟಿದೆ. ಇನ್ನೊಂದು ಜಾಯಿಂಟ್ ಬೇರೆ ಮಾಡಿಸ್ಕೋಬೇಕು. ರಿಟರ್ನ್ ಹಾಕು ಅಂದರು ನಮ್ಮ ಮನೆಯವರು. ಅಯ್ಯೋ ಮತ್ತೆ ರಿಟರ್ನ್ ಹಾಕಿ ಮತ್ತೆ ಬುಕ್ ಮಾಡೋದಕ್ಕೆ ಸರಿಯಾಗಲ್ಲ ಬಿಡು, ಇನ್ನೊಂದ್ಸತಿ ಅದನ್ನ ಹಂಗೆ ಪ್ಯಾಚಪ್ ಮಾಡಿಸ್ತೀನಿ, ಹೆಂಗೋ ನೋಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಸೊ ಇದೊಂದು ಪ್ರಾಬ್ಲಮ್ ಆಯ್ತು ಅಷ್ಟೇ. ಇದಕ್ಕೂ 350 ಪೇ ಮಾಡಿದ್ದು. ಚೆನ್ನಾಗಿದೆ ಇದು ಮೆಟೀರಿಯಲ್, ಅಂದರೆ ನೆಟ್ ಮೆಟೀರಿಯಲ್ಲು. ತುಂಬ ಫುಲ್ಲು ಕ್ವಾಲಿಟಿ ಎಲ್ಲ ಇದೆ ಅಂತ ಏನು ಹೇಳಲ್ಲ ನಾನು. ಓಕೆ, ನಾಟ್ ಟೂ ಗುಡ್ ಆ್ಯಂಡ್ ನಾಟ್ ಟೂ ಬ್ಯಾಡ್ ಅಂತಾರಲ್ಲ ಆ ಥರ ಚೆನ್ನಾಗಿದೆ. ಓಕೆ ಅನ್ನಿಸ್ತು ನನಗೆ. ಆ್ಯಂಡ್ ನೆಕ್ಸ್ಟು ಅದನ್ನು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ನೆಕ್ಸ್ಟ್ ಇದು ಫ್ಲಿಪ್ಕಾರ್ಟಲ್ಲಿ ನಾನು ಈ ಥರದ್ದು ಬಾಕ್ಸ್ನ ತರಿಸ್ಕೊಂಡೆ. ಇದು ಏನಾದರೂ ಚಪಾತಿ ಹಿಟ್ಟು ಅಥವಾ ಉಳಿದಿದ್ದ ಅನ್ನ ಅದೆಲ್ಲ ಹಾಕಿಡೋದಕ್ಕೆ ಅಂತ ಈ ಥರದ್ದು ಬಾಕ್ಸ್ನ ತರಿಸ್ಕೊಂಡಿದ್ದೀನಿ. ಇದು 3 ಬಾಕ್ಸ್ ಏನೋ ಬಂದಿದೆ. ಇದಕ್ಕೆ ಎಷ್ಟು ಪೇ ಮಾಡಿದೆ, ಇದ್ರದ್ದು ಪೇ ಎಷ್ಟು ಅಂತ ಗೊತ್ತಿಲ್ಲ. ಇದರಿಂದ ಸ್ಟಾರ್ಟಿಂಗ್ ಮಾಡಿದ್ದು ಮರ್ತೋಗ್ಬಿಟ್ಟಿದ್ದೀನಿ ಇದಕ್ಕೆ ನಿಜ. ಸೊ ಇದು 3 ಬರುತ್ತಿದೆ ಈ ಥರ ಸೇಮ್ ಪ್ಯಾಟ್ರನಲ್ಲಿ. ನಿಮಗೆ ಚೆನ್ನಾಗಿತ್ತು ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದ್ರದ್ದು. ಐ ಥಿಂಕ್ ನಾನು 500 ರುಪೀಸ್ ಒಳಗೇನೆ ಪೇ ಮಾಡಿರ್ತೀನಿ ಇದಕ್ಕೆ. ಚೆನ್ನಾಗಿದೆ ಇದು. ಏನಾದರೂ ಪಲ್ಯ, ಕಾಳು, ಆಮೇಲೆ ಕಾಳೆಲ್ಲ ನೆನೆಸಿಡೋದಕ್ಕೆ, ಏನಾದರೂ ಮಿಕ್ಸ್ ಮಾಡಿ ಚಪಾತಿ ಮಿಕ್ಸ್ ಮಾಡಿಡೋದಕ್ಕೆ, ಮಿಕ್ಸಿಂಗ್ ಬೌಲ್ ಆಗಿ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ವಿತ್ ಕ್ಯಾಪ್ ಕೂಡ ಇದೆ ಅಲ್ವಾ, ಸೊ ಚೆನ್ನಾಗಿರುತ್ತೆ. ನೈಟ್ ಕಾಳೆಲ್ಲ ನೆನೆಸಿ ಇದ್ರೊಳಗೆ ಹಂಗೆ ಮುಚ್ಚಿಡ್ಬೋದು. ಮೊಳಕೆ ಕಾಳೆಲ್ಲ ಬರ್ಸೋದಕ್ಕೆಲ್ಲ ಅಂತ ಹೇಳಿ ತಂದಿದ್ದೀನಿ. ಗೊತ್ತಿಲ್ಲ ನಾನೆಲ್ಲ ಏನೇನು ಮಾಡ್ತೀನಿ ಅಂತ, ಬಟ್ ಆಸೆಯಿಂದ ತರಿಸ್ಕೊಂಡಿದ್ದೀನಿ ಎಲ್ಲದನ್ನು. ನೋಡೋಣ ಏನೇನು ಮಾಡ್ತೀನಿ ನಿಮಗೆ ಗೊತ್ತಾಗತ್ತೆ, ನೋಡ್ತೀರಲ್ಲ ವಿಡಿಯೋಸ್. ಆ್ಯಂಡ್ ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ಇದು ಬಾಕ್ಸ್ ಕಂಟೈನರ್ ಸೇಮ್ ಅದೇನು 2 ದೊಡ್ಡದು ಸಣ್ಣದಿದೆ ಅಲ್ಲ ಅದೇ ಥರ ತರಿಸ್ಕೊಂಡಿರೋದು. ಇದು ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ. ಕೆಳಗಡೆ ಪ್ಲಾಸ್ಟಿಕ್ಕು, ಇದು ಫುಲ್ಲು ಟ್ರಾನ್ಸ್ಪರೆಂಟು. ಇದು ಒಳಗಡೆ ಇದು ಇದಿದೆ ಅಂತ ಇದೇ ಥರ. ಚೆನ್ನಾಗಿದೆಯಾ? ಸೊ ಚೆನ್ನಾಗಿದೆ ಇದು ಕ್ವಾಲಿಟಿ. ಸೊ ನಾನು ಆದರೆ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಆಗತ್ತೋ ಆಗಲ್ವೋ ಅಂತ ಹೇಳಿ. ಅಥವಾ ಇದರಲ್ಲಿ ಕೊಟ್ಟಿಲ್ಲ ಅಂದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ವಿಡಿಯೋಗಳಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೀನಿ. ಇದು ಚೆನ್ನಾಗಿದೆ. ಇದು 12 ತರಿಸಿರೋದು ನಾನು. 450 ರುಪೀಸ್ ಏನೋ ಸಮಥಿಂಗ್ ಆಯಿತು ಅನ್ಸುತ್ತೆ ನನಗೆ. ಒಟ್ಟು 450-500 ರುಪೀಸ್ ಒಳಗಿದು. ಇದಿಷ್ಟು 12ಕ್ಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಏನು ಡ್ಯಾಮೇಜಸ್ ಏನೂ ಆಗಿಲ್ಲ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು ನಾನು. ಚೆನ್ನಾಗಿದೆ ಅನ್ನಿಸ್ತು ನನಗೆ. ಓವರಾಲ್ ನಾನು ತರಿಸಿರೋದು ಎಲ್ಲದೂ ನನಗೆ ಏನು ತುಂಬ ಚೆನ್ನಾಗಿಲ್ಲ ಯಾವುದು ಅನ್ನೋ ಥರ ಯಾವುದೂ ಇಲ್ಲ. ಕೆಲವೊಂದು ಅದೊಂದು ಮಿಸ್ಪ್ಲೇಸ್ ಆಗಿ ಬಂತು ಅಷ್ಟೆ, ಅದು ಮಿಸ್ ಆಗಿ ಬಂತು, ಯಾವುದೋ ಬೇರೆ ರಾಂಗ್ ಪ್ರಾಡಕ್ಟ್ ಬಂದಿದೆ. ಇನ್ನೊಂದು ಬಂದಿದೆ ಟ್ರೇ, ಅದು ಪಾತ್ರೆ ತೊಳೆದು ಹಾಕೊಳ್ಳೋದು, ಇದು ತುಂಬ ನೀರೆಲ್ಲ ಸೋರುತ್ತೆ ಅಂತ ಅಂದ್ಕೊಂಡು ಅದನ್ನು ಬುಕ್ ಮಾಡಿದೆ. ಅದು ಇಟ್ಟಿತ್ತು. ಅದು ನಮ್ಮ ಮನೇಲಿ ಇರೋರಿಗೆ ಅದು ಒಂದು ಸತಿಗೆ ಪಾತ್ರೆ ತೊಳೆದ್ರೆ ನಮ್ಮ ಮನೇಲಿ ಸಾಕಾಗಲ್ವೇನೋ, ಅಷ್ಟು ಸಣ್ಣದಿತ್ತು. ಅದು ನಮ್ಮ ಮನೆಯವ್ರಿಗೆಲ್ಲ ಸರಿ ಆಗಲ್ಲ, ಏನಿದ್ರು ಬ್ಯಾಚುಲರ್ಸ್ ಇರ್ತಾರಲ್ಲ ಅಂಥವ್ರಿಗೆ ಅದು ಆ ಸೈಜಿಂದಿತ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಹಾಕಿದ್ದೆ ಅಮೆಝಾನಲ್ಲಿ. ಆ್ಯಂಡ್ ಇದು ಇನ್ನೊಂದು ಫ್ಲಿಪ್ಕಾರ್ಟಲ್ಲಿ ಲಾಸ್ಟ್ ಬಂದಿದ್ದು. ಆರಾಮ ಈ ಥರ
ಬಾಕ್ಸಸ್ ಎಷ್ಟು 1 2 3 4 5 6 ಬಾಕ್ಸಸ್ ಇದೆ ಟ್ರೇದು. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ನೀವು ಅನ್ಕೋಬೋದು ನಮ್ಮದು ಮಾಡ್ಯುಲರ್ ಕಿಚನ್ನು ಎಲ್ಲ ಫುಲ್ ಬಾಕ್ಸೇ ಇದೆ ಇದಿನ್ನೇನಕ್ಕೆ ಅಂತ. ಬಟ್ ತೋರಿಸ್ತೀನಿ ನಾನು ಕಿಚನ್ನ ರೆಡಿ ಮಾಡುವಾಗ ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇದನ್ನು ತರಿಸ್ಕೊಂಡೆ. ಇದಕ್ಕೆ ನಾನು 750 ರೂಪೀಸ್ ಏನೋ ಪೇ ಮಾಡಿದ್ದೀನಿ ಅನ್ಸುತ್ತೆ. 750 ರೂಪೀಸ್ ಆರ್ 650 ರೂಪೀಸ್, 1000 ರೂಪೀಸ್ ಒಳಗೆ ಇದನ್ನ ಪೇ ಮಾಡಿರೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಫಿಕ್ಸ್ ಮಾಡಬೇಕು. ನಾವು ಫಿಕ್ಸ್ ಮಾಡಿಲ್ಲ. ಸೊ ಕ್ವಾಲಿಟಿ ಚೆನ್ನಾಗೇ ಇದೆ. ನಾನು ಒಂದು ಓಪನ್ ಮಾಡಿ ನೋಡಿದೆ. ಟೋಟಲ್ 6 ಪೀಸ್ ಬರುತ್ತೆ. ಅದಕ್ಕೆ ಸ್ಟ್ಯಾಂಡ್ಸ್ ಕೊಟ್ಟಿರ್ತಾರೆ. ಈ ಥರ ಅದನ್ನು ಜೋಡಿಸ್ಕೊಳ್ಳೋದಕ್ಕೂ ಇದನ್ನೆಲ್ಲ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಬಾಕ್ಸ್ ಮಾಡಿಲ್ಲ ನಾನು, ಜಸ್ಟ್ ನಿಮಗೆ ತೋರಿಸ್ದೆ ಅಷ್ಟೇ ಏನೇನು ತರಿಸ್ಕೊಂಡಿದ್ದೀನಿ, ಇದನ್ನೆಲ್ಲ ಹೆಂಗೆ ಮಾಡೋದು ಅಂತ. ನೋಡುವ, ಇನ್ನು ಪ್ಲ್ಯಾನ್ ಮಾಡಿಲ್ಲ, ಮಾಡ್ತಾನೇ ಇದ್ದೀನಿ. ಅದೇನು ಹಬ್ಬದಷ್ಟೊತ್ತಿಗೆ ಮಾಡ್ತೀನೋ ಅಥವಾ ತಲೆ ಕೆಟ್ಟಿ ಹಬ್ಬ ಆದ್ಮೇಲೆ ರೆಡಿ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಇನ್ನೊಂದು ವಾಲ್ ಸ್ಟಿಕ್ಕರ್ನ ತರಿಸ್ಕೊಂಡಿದ್ದೀನಿ. ಈ ವಾಲ್ ಏನು ಕಾಣ್ತಿದೆ ಅಲ್ಲ ನಿಮಗೆ, ಈ ವಾಲಿಗೆ ಹಾಕೋಣ ಅಂತ ಅಂದ್ಕೊಂಡು ಚಿಕ್ಕದು ಒಂದು ಲೈನ್ ಥರದ್ದು ತರಿಸ್ಕೊಂಡಿದ್ದೀನಿ. 3D ಥರ ಬಂದಿದೆ ಇದು. ಎರಡು ತಗೋಬೇಕಿತ್ತು. ಸೊ ಹಾಗಾಗಿ 250 ರೂಪೀಸ್ ಏನೋ ಆಯಿತು ಇದಕ್ಕೆ. ಇದನ್ನು ಓಪನ್ ಮಾಡಿದ್ರೆ ಈಗ ಮತ್ತೆ ಕ್ಲೋಸ್ ಮಾಡೋಕ್ಕಾಗಲ್ಲ. ನಾನು ಪಿಕ್ಚರ್ನ ನಿಮಗೆ ಅಟ್ಯಾಚ್ ಮಾಡ್ತೀನಿ, ಅಥವಾ ಇಲ್ಲಿಗೆ ಹಾಕಿದ ಮೇಲೆ ನೋಡ್ಬೋದು ನೀವು. ಇಲ್ಲಿಗೆ ಒಂದು ನಮ್ಮದು ಮೇನ್ ಹಾಲಿಗೆ ಒಂದು ತೊಗೋಬೇಕು, ಬಟ್ ಅದನ್ನು ಇನ್ನೂ ತೊಗೊಂಡಿಲ್ಲ. ತೊಗೊಂಡ್ಮೇಲೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ಬಾಟಲ್ನ ಬುಕ್ ಮಾಡಿದ್ದೀನಿ ಮೀಶೋದಲ್ಲಿ. ಅದು 250 ರೂಪೀಸ್ ಏನೋ ಸಮಥಿಂಗ್. ಗ್ಲಾಸ್ದು ಬಾಟಲ್ಸು, ಅಂದರೆ ಎಣ್ಣೆ ಬಾಟಲ್ಸ್ಗಳು, ಎಣ್ಣೆ ಹಾಕಿಟ್ಕೊಳ್ಳೋದಕ್ಕೆ, ಲೈಕ್ ಅಂದರೆ ಕುಕ್ಕಿಂಗ್ ಆಯಿಲ್ನ ಹಾಕಿಟ್ಕೊಳ್ಳೋದಕ್ಕೆ. ಸೊ ಅದಿನ್ನೂ ಬಂದಿಲ್ಲ, ಇವತ್ತು ಬರುತ್ತೆ ಅಂದ್ಕೊಂಡೆ. ಹಾಗಾಗಿ ಒಂದು ಸ್ವಲ್ಪ ವೆಯ್ಟ್ ಮಾಡಿದೆ ನಾನು ವೀಡಿಯೋ ಮಾಡೋದಕ್ಕೆ, ಒಂಚೂರು ನಿಧಾನ ಆದರೂ ಪರವಾಗಿಲ್ಲ ಅಂತ. ಬಟ್ ಅದು ಕೊನೆಗೂ ಬರಲಿಲ್ಲ ನನಗೆ. ಮತ್ತೆ ಇದನ್ನ ಹಾಗೆ ಇಟ್ಕೊಳ್ಳೋದಕ್ಕಾಗಲಿಲ್ಲ, ಕೆಲಸಗಳೆಲ್ಲ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಇವತ್ತು ವೀಡಿಯೋ ಮಾಡಿಬಿಡೋಣ ಅಂತೇಳಿ ಇವತ್ತು ವೀಡಿಯೋ ಮಾಡಿದೆ. ಆ್ಯಂಡ್ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿನಿ. ಆ್ಯಂಡ್ ನಾನು ತೊಗೊಂಡಿರೋದ್ರಲ್ಲಿ ನಿಮಗೆ ಯಾವುದು ವರ್ತ್ ಪ್ರೈಸ್ ಅನ್ನಿಸ್ತು, ಆ್ಯಂಡ್ ಯಾವ್ದು ಚೆನ್ನಾಗಿದೆ ಅನ್ನಿಸ್ತು, ಯಾವುದು ಚೆನ್ನಾಗಿದೆ, ಯಾವುದು ತೊಗೋಬೋದಿದು ಅಂತ ಯಾವ್ದು ಅನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ದಟ್ಸ್ ಇಟ್, ನಾನು ಇಷ್ಟೇ ತೊಗೊಂಡಿರೋದು. ಸೊ ಇದಕ್ಕೆಲ್ಲ ಅಂದಾಜು ಎಷ್ಟಾಯಿತು, 4600 ರೂಪೀಸ್ ಮೀಶೋ. ಮತ್ತು ಸಾರಿ, ಇದು 1500, 3000, 6000, 7000ಇಂದ 7500, 8000 ಆಗಿದೆ ಒಟ್ಟು ಟೋಟಲ್ ನಾನು ಇದಿಷ್ಟು ತರಿಸ್ಕೊಳ್ಳೋದಕ್ಕೆ. ಸೊ 8000ಅಲ್ಲಿ ಇಷ್ಟೊಂದು ತರಿಸ್ಕೊಂಡಿದ್ದೀನಿ ಅನ್ನಿಸ್ತಿದೆ. ಬಟ್ ನಾಳೆ ಜೋಡಿಸಿದ್ಮೇಲೆ ಮೇ ಬಿ ಇಷ್ಟೇನಾ ಅಂತಲೂ ಅನ್ನಿಸ್ಬೋದು ನನಗೆ. ಎಲ್ಲ ಹಂಗೆ ಅಲ್ವಾ, ಎಲ್ಲ ತಂದಮೇಲೆ ತಗೊಳ್ಳುವಾಗ ತುಂಬ ಅಯ್ಯೋ ಇಷ್ಟೊಂದಿದೆ, ಇಷ್ಟೊಂದು ತಗೋತಿದ್ದೀನಿ ಅನಿಸುತ್ತೆ. ಬಂದಮೇಲೆ ಅಯ್ಯೋ ಇಷ್ಟೇನಾ ಅನಿಸ್ತಿದೆ ನನಗೆ. ಈಗ ವಿಡಿಯೋ ಮಾಡಿದ್ಮೇಲೆ ಇಷ್ಟೇನಾ ಅನ್ನಿಸ್ತಾ ಇದೆ. ನೋಡೋಣ ಜೋಡಿಸಿದ್ಮೇಲೆ ಇನ್ನೇನು ಅನಿಸುತ್ತೆ ಅಂತ. ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ ಅಂದ್ಕೊತೀನಿ, ಯಾವ ಥರ ನೀವು ತೊಗೋಬೋದು. ಫ್ಲಿಪ್ಕಾರ್ಟ್, ಮೀಶೋ ಎಲ್ಲದರಲ್ಲೂ ಸರ್ಚ್ ಮಾಡಿ. ಫಾರ್ ಬೆಟರ್ ನಿಮಗೆ ಬೇಕು ಅಂದರೆ ಎಲ್ಲದರಲ್ಲೂ ಸರ್ಚ್ ಮಾಡಬೇಕು, ಒಂದಲ್ಲ ಒಂದು ಅಂತ. ಆ್ಯಂಡ್ ಫ್ಲಿಪ್ಕಾರ್ಟು ಮತ್ತು ನೀವು ಅಮೆಝಾನಲ್ಲೆಲ್ಲ ಬುಕ್ ಮಾಡ್ಕೋತೀರಾ ಅಂದರೆ ಒಂದ್ಸತಿ ಎಕ್ಸ್ಚೇಂಜ್ ಇದೆಯಾ, ರೀಫಂಡ್ ಇದೆಯಾ ಅಂತ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವೊಂದು ಪ್ರಾಡಕ್ಟಿಗೆ ನಿಮಗೆ ಎಕ್ಸ್ಚೇಂಜ್ ಇರುತ್ತೆ, ರೀಫಂಡ್ ಇರೋದಿಲ್ಲ. ಸೊ ಆವಾಗ ನಿಮಗೆ ಆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದ್ರೂ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ತಗೊಳ್ಳೋ ಖುಷಿಗಿಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅದನ್ನೆಲ್ಲ. ನಮ್ಮಮ್ಮ ತುಂಬ ಪಾಪ ಆ ಥರ ಮಾಡ್ಕೋತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಆ ಥರ ಏನು ಮಾಡ್ಕೋಬೇಡಿ. ಎಕ್ಸ್ಚೇಂಜ್ ಮತ್ತು ರೀಫಂಡ್ನ ಚೆಕ್ ಮಾಡಿ ತಗೊಳ್ಳಿ. ಆ್ಯಂಡ್ ಕ್ವಾಲಿಟಿ ವೈಸ್ನೂ ಕೂಡ ಚೆಕ್ ಮಾಡಿ, ರೇಟಿಂಗ್ಸ್ ಚೆಕ್ ಮಾಡಿ, ಇನ್ನಲ್ಲ ಇದಲ್ಲ ಅದಲ್ಲ ಅಂತ ಕಂಪೇರ್ ಮಾಡಿ ನೋಡಿ ತಗೊಳ್ಳಿ. ನಾನು ತಗೊಂಡಿದ್ದೀನಿ ಅಂತಲ್ಲ, ನೀವು ಯಾವುದೇ ಪ್ರಾಡಕ್ಟ್ ಬೈ ಮಾಡಬೇಕಾದ್ರೂ ಅಷ್ಟೇ ಚೆಕ್ ಮಾಡಿ, ರೇಟಿಂಗ್ಸ್ ಚೆಕ್ ಮಾಡಿ, ಒರಿಜಿನಲ್ ಪಿಕ್ ಹೆಂಗಿದೆ. ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ಒಂದು ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಯೂಸ್ ಮಾಡಿ ಚೆನ್ನಾಗಿ ಹಾಕಿರ್ತಾರೆ. ನನ್ನ ಮಂಗ ಅದನ್ನೆಲ್ಲ ಸಣ್ಣ ಸಣ್ಣ ಪಾತ್ರೆ ತಗೊಂಡಲ್ಲ, ಹಾಗೆ ಅದು ಇನ್ನೇನು ಎಕ್ಸ್ಚೇಂಜ್ ಮಾಡೋಕ್ಕೆ ಯಾಕೋ ಇಷ್ಟ ಆಗಲಿಲ್ಲ, ನಂಗೆ ಚೆನ್ನಾಗಿದೆ ಅನ್ನಿಸ್ತು. ಸೊ ಹಂಗಾಗಿ ಅಮ್ಮನೂ ಚೆನ್ನಾಗಿದೆ ಬಿಡು, ನಾನು ಒಂದು ತೊಗೋತೀನಿ ಅಂದ್ರೆ ನನಗೂ ಯಾಕೋ ಅದು ಚೆನ್ನಾಗಿರ್ಬೋದು ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಇಟ್ಕೊಂಡೆ. ಸೊ ನೀವು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಮೆನ್ಷನ್ ಮಾಡಿದ್ರು ಆ್ಯಕ್ಚುಲಿ ಸೈಜಸ್ ಎಲ್ಲ, ಬಟ್ ನಾನು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ ಅಷ್ಟೇ. ಇಟ್ಸ್ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅನಿಸ್ತು, ನಾನು ಇಟ್ಕೊಂಡಿದ್ದೀನಿ. ನೀವು ತಗೊಳ್ಳುವಾಗ
ಯೋಚನೆ ಮಾಡಿ ರೀಫಂಡು ಎಕ್ಸ್ಚೇಂಜು ಅದನ್ನೆಲ್ಲ ಯೋಚನೆ ಮಾಡಿ ತಗೊಳ್ಳಿ. ಕೆಲವೊಂದ್ಸತಿ ಅದನ್ನ ಮರ್ತು ಬಿಟ್ಟಿರ್ತೀವಿ ಜೋಶಲ್ಲಿ, ತಗೊಳ್ಳೋ ಜೋಶಲ್ಲಿ ನಾವು ಹೆಣ್ಮಕ್ಳು. ಹಾಗಾಗಿ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.